ಹೊಡಿರಿ ಹೆಂಗನು ಅದಾಗಿತ್ತು, ಈ ಥರ ಆಗೋಗಿದೆ, ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ ಫೋಕ್ಸ್, ಮೈ ಡಿಯರ್ ಕರುನಾಡ ಜನತೆಗೆ ಶ್ರೀಧರ್ ಮಾಡುವ ನಮಸ್ಕಾರಗಳು, ಬೆಳಗಿನ ಶುಭೋದಯಗಳು. ಸೊ ಇವತ್ತು ಡೇಟು ಮಾರ್ನಿಂಗ್ 7:35. ಇವತ್ತು ನಾವು ಎತ್ತಿನ ಭುಜ ಕಡೆಗೆ ಹೋಗ್ತಾಯಿದ್ವಿ. ನಮ್ಮ ಹೋಮ್ ಸ್ಟೇಲಿ ಇದ್ದೀವಿ. ನಾಷ್ಟಾಗಿಷ್ಟ ಟೀ ಕಾಫಿ ಎಲ್ಲ ಆಯಿತು. ಸೊ ಈಗ ಎತ್ತಿನ ಭುಜ ಕಡೆ ಹೋಗಬೇಕು, ಸಂಸೆಲಿದ್ದೀವಿ. ಸೊ ಬೆಳಗಿಂದು ವ್ಯೂ ನೋಡಿ ಹೆಂಗಿದೆ. ಚಿಂದಿ. ಸೊ ಬನ್ನಿ ಹೋಗೋಣ. ಬ್ಯಾಗ್ ಎತ್ಕೊಂಬಾರಲ್ಲ. ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಿ 1-2 ನಿಮಿಷ ರನ್ನಿಂಗ್ ಬಿಡೋಣ. ಮೊನ್ನೆ ಫುಲ್ ಆಫ್ ರೋಡಿಂಗ್ ಆಗಿದ್ದು ಗಾಡಿ, ಆಮೇಲೆ ವಾಪಸ್ ಬಂತು, ಒಳ್ಳೆ ಇದಾಯಿತು. ಅಲ್ಲ ಇವ್ರ ಕಾರ್ ಹೆಂಗೆ ಬಂದೈತಪ್ಪ. ಅದು ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅಲ್ಲೆಲ್ಲ ಜನನ್ ತೋರಿಸ್ಬೇಕಾನೆ, ಆ ಜನಗಳನ್ನ. ಗೈಸ್ ಮಿನಿ ಆಫ್ ರೋಡಿಂಗ್ ಇದು. ನನ್ನ ಬ್ಯಾಗ್ ಉದ್ರೋಯ್ತ್ಕೊಣ. ಹಂಗೇರ ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್ ಅವರೇ ಬ್ಯಾಗ್ ಹಾಕಿದ್ಕೆ. ಅಪ್ಪು ಮುಂದೆ ಬಾರು. ಅದೊಂದು ಗೇಮ್ ಮಾಡ್ತಿದ್ದ ಗೊತ್ತಾ, ಹಿಲ್ ಕ್ಲೈಂಬು. ಅದ್ರೊಳಗೆ ವೀಲಿಂಗ್ ಹೊಡಿಯಲ್ವಾ, ಹಂಗ್ ಹೊಡಿ. ಅವ್ರು ಹಿಂಗೆ ಫ್ಲಿಪ್ಪು, ಬ್ಯಾಕ್ ಫ್ಲಿಪ್ಪು. ಸುತ್ತಮುತ್ತ ತೋರ್ಸು, ಮೇಲೆ ಹೈಟ್ ಎತ್ತು, ನಿಧಾನಕ್ಕೆ ತೋರ್ಸು. ಅದು ಆಕ್ಚುಲಿ ಏನ್ ಮಾಡ್ಬೇಕು ಗೊತ್ತಾ, ನಿನ್ಗೆ ಪ್ರೊಫೆಷನಲ್ ವಿಡಿಯೋಗ್ರಫಿ ಬರಲ್ಲ. ನೀನ್ ಹಂಗ್ ಮುಚ್ಬಿಟ್ರೆ ನಾನು ರೋಡ್ ಹೆಂಗ್ ನೋಡ್ಲಿ. ಇದು ಅದ್ರಲ್ಲಿ ಹಿಂಗ್ ಹಳ್ಳಗಳು ಕಾಣಿಸ್ತವೆ. ಈ ತರ ಇದು ನಾರ್ಮಲ್ ಆಫ್ ರೋಡಿಂಗ್. ಅದು ನಿನ್ನೆ ಎಕ್ಸ್ಟ್ರೀಮ್, ಅದು ಎಕ್ಸ್ಟ್ರೀಮ್ ಪ್ರೋ ಮ್ಯಾಕ್ಸ್. ಎಲ್ಲಾರು ಇವಾಗ ಲೈಫ್ ಒಂದು ಯೂಸ್ ಮಾಡ್ತಾರೆ. ಕಷ್ಟನ ಡಿಸ್ಕ್ರೈಬ್ ಮಾಡಕ್ಕೆ ಏನಂದ್ರ ಏನ ಕಷ್ಟ ಅಂದ್ರೆ ಕಷ್ಟ ಪ್ರೋ ಮ್ಯಾಕ್ಸ್. ಇದಾಕು ನಂದು ಬ್ಯಾಗ್. ಬೇರೆ ಇದಿದ್ಯಾ ನಿಮ್ ಇದಾಕೊಂಡಿದ್ದಾರೆ ರೈನ್ ಕೋಟು. ಜಾರ್ತ ಆಯ್ತಲ್ಲ. ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಬಂತು ಗುರು. ಎಲ್ಲವೂ ಬರ್ತವೆ. ಜಾರುತ್ತಾ ಹೋಗುತ್ತಾ?
ಪೀಪಲ್ಸ್, ನನ್ನ ಪ್ರೀತಿಯ ಕರುನಾಡ ಜನತೆಗೆ ನಮಸ್ಕಾರಗಳು. ಫೈನಲಿ ಎತ್ತಿನ ಭುಜ ಟ್ರಕ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಎಂಥ ಸ್ಯಾಡ್ ನ್ಯೂಸ್ ಅಂತ ಅಂದರೆ, ಈ ಥರ ಆಗಬಾರ್ದಾಗಿತ್ತು, ಈ ಥರ ಆಗೋಗಿದೆ. ಏನು ಮಾಡೋಕ್ಕಾಗಲ್ಲ. ಎತ್ತಿನ ಭುಜ ಟ್ರಕ್ಕಿಂಗ್ ಈಸ್ ಟೆಂಪ್ರವರಿಲಿ ಕ್ಲೋಸ್ಡ್. ಏನಕ್ಕೆ ಅಂತ ಹೇಳಿದ್ರೆ, ಹೋದ ವಾರ ಭಾನುವಾರ ಸೋಮವಾರ ಒಂದೇ ಸತಿ ಒಂದು 5,000 ಜನ ಬಂದಿದ್ದಾರೆ ಒಂದು ದಿನಕ್ಕೆ. ಸೊ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎತ್ತಿನ ಭುಜ ಟ್ರಕ್ ಕ್ಲೋಸ್ ಮಾಡಿದ್ದಾರೆ. ಏನೋ ನ್ಯೂಸಲ್ಲೆಲ್ಲ ಬಂದಿತ್ತಂತೆ, ನಮಗಂತೂ ಗೊತ್ತಾಗಲಿಲ್ಲ. ಬಂದ್ಬಿಟ್ಟು ಅಷ್ಟು ದೂರ. ಸೊ ಈಗ ನೋಡಿ ಇದೆ ಶ್ರೀ ನಾಣ್ಯ ಭೈರವೇಶ್ವರ ಟೆಂಪಲ್ ಅಂತ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಬೇಕಾಯ್ತು ಟ್ರಕ್ಕು. ಸುಮಾರು ಒಂದು 3-3.5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಅನಿಸುತ್ತೆ ಹೋಗ್ಬೇಕಾಯಿತು. ಹೋಗೋಕ್ಕಾಗಿಲ್ಲ. ಸೊ ದೇವಸ್ಥಾನಕ್ಕೂ ಹೋಗೋಕ್ಕಾಗಲ್ಲ. ನೈಟು ಸ್ವಲ್ಪ ನಾನ್ ವೆಜ್ ತಿಂದಿದೆ, ಸ್ನಾನ ಮಾಡಿಲ್ಲ. ಸೊ ಇದೆ ನೋಡಿ ನಾಣ್ಯ ಭೈರವೇಶ್ವರ ಟೆಂಪಲ್. ಹದಿಮೂರನೇ ಶತಮಾನದ ದೇವಸ್ಥಾನ, 30th ಸೆಂಚುರಿ ದೇವಸ್ಥಾನ ಇದು. ತುಂಬ ಹಳೆಯದು, ಹೊಯ್ಸಳ ಸಾಮ್ರಾಜ್ಯದಲ್ಲಿ ಕಟ್ಟಿರೋದಂಥದ್ದು. ಸೊ ಎತ್ತಿನ ಭುಜ ಟ್ರಕ್ ಅಂತೂ ಇಲ್ಲ. ಏನೋ ಅಲ್ಲಿಗಾನ ನಡ್ಕೊಂಡಾದ್ರೂ ಹೋಗೋಣ, ಒಂದು ಕಾರ್ಡ್ ಫೀಲ್ ತಗೊಳ್ಳೋಣ ಅಂತ ಇದ್ದೀನಿ. ಸೈಡ್ ಬರಲಿ ರಸ್ಕುಲ್ ನೋಡಿ, ಇದೇ ದಾರಿ ಇತ್ತು ಎತ್ತಿನ ಭುಜಕ್ಕೆ. ಒಂದು ಕಡ್ಡಿ ಕೊಡ. ಮೀನಾ ಶಿವಮಾಮ ಅತ್ತಕಿ ಐನ ಪರ ಅತ್ತಮ ಪಗ ಅಕ್ಕುಬಾಕ ನಾನಿ ಎಲ್ಲ ಒಂದು ಕಡ್ಡಿ. ಸೈಕಲ್ಲ ನಿಂದು ಟ್ರೈಪಾಡ್ ತಗೊಂಡ್ಬರ್ಬೇಕು. ದೊಡ್ಡದು ಬೇಕಾ? ಇದು ತಗೋ, ಲೈತೋಡ. ಅದು ಕಡ್ಡಿಯಲ್ಲ. ಸರ್, ಎತ್ತಿನ ಭುಜ ಕ್ಲೋಸ್ ಆಗಿದೆಯಲ್ಲ, ಇದ್ರ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಸರ್? ಮನಸ್ಸಿಗೆ ತುಂಬ ಕಷ್ಟ ಆಯಿತು. ಹೌದಾ? ಹೌದು. ಮನ್ಸಿದೆಯಾ ನಿಮಗೆ? ಇದೆ. ಗೊತ್ತೀರಾ? ಎಲ್ಲಿಗೆ ತೋರಿಸಿ ಕಾಣಿಸ್ತಿಲ್ಲ. ಇಲ್ಲಿ ಇದು ಮುರ್ಕೋ ಇಲ್ಲಿ ಮುರ್ಕೋ, ಇವು ಎರಡು ಮುರ್ಕೋ. ಹಿಂಗೇನು ಇಟ್ಕೊಳ್ಳೋದು ಲೂಫಿ? ಅದರೊಳಗೆ ಹಿಂಗೇನು ಇಟ್ಕೊಳ್ಳೋದು ಲೂಫಿ? ಹಂಗೆ ಗಲೀಜಾಗೈತೆ ಫುಲ್ಲು. ಇಟ್ಕೊಳ್ಳೋದೆ ಮುರಿಯೋದು ಇನ್ನೊಂದು ಕಡ್ಡಿ. ಆಡೋಣ ಇಬ್ರು. ಸೊ ಮೈ ಡಿಯರ್ ಪೀಪಲ್, ನೋ ವಿ ಆರ್ ಸಿಂಗಿಂಗ್ ದ ಲೆಜೆಂಡ್ ಸಾಂಗ್, ದ ಲೂಫಿ ಸಾಂಗ್. 3, 2, 1 ಗೋ. ಮೀನಾ ಶಿಮಾವ ಅತ್ತಕಿ ಐನ ಪರ ಅತ್ತಮ ಭಗವಾಗ ಅಗುಬಾಕ ಮೇ. ಇದ್ಯಾವುದಿಂದು ಲೈ? ಸೊ ಗೈಸ್, ಈಗ ಆಡಿದ್ವಲ್ಲ ಅದು ಲೆಜೆಂಡಲ್ಲಿ ಲೆಜೆಂಡ್ ಸಾಂಗ್ ಅದು. ಒನ್ ಆಫ್ ದ ಗ್ರೇಟ್ ವಾರಿಯರ್ ಅಲ್ವೇನೋ ನಮ್ಮ ಗಾಡ್ ಈಸ್ ಎ ಸನ್ ಗಾಡ್. ನೀಕಾ It's not Niga, it's Nika. It's not Niga, it's Nika. ಅದನ್ನೇ ನಾನು ಹೇಳಿದ್ದು. Why so racist with that?
ಸಿ ಐ ಆಮ್ ವೈಟ್ ಈಸ್ ಬ್ಲ್ಯಾಕ್. ಐ ಆಮ್ ರೇಸಿಸ್ಟ್. ಓಹೋ ಓಹೋ ನೋಡಿ ರೇಸಿಸಮ್. ನಾವೇದು ಕಮೆಂಟ್ಸ್ ಮಾಡಲ್ಲ. ಸೊ ಐ ಆಮ್ ವೆರಿ ಜೆಂಟಲ್ ಆ್ಯಂಡ್ ವೆರಿ ಹಂಬಲ್ ಪರ್ಸನ್. ಐ ವಿಲ್ ನಾಟ್ ಕಮೆಂಟ್. ಹಿಂಗೆ ಹೋಗೋದು ವ್ಯೂ ಪಾಯಿಂಟ್ಗೆ. ಸೌಂಡ್ ಆ ಕಡೆ ಬರ್ತೈತೆ, ಆ ಕಡೆ ಹೋಗ್ಬೇಕು ಬಾ. ನೋಡಿ ಇದು ಸ್ಕೂಲಲ್ಲಿ ಇದು ಹೇಳ್ಕೊಟ್ಟಿದ್ರಲ್ಲ ಏನಾದ್ರು ಎಫಾರೆಸ್ಟೇಷನ್ ಡಿಫಾರೆಸ್ಟೇಷನ್ ಇದು ಅಫಾರೆಸ್ಟೇಷನ್ ಅಂದರೆ ಕಟ್ ಮಾಡೋದಾ? ಬೆಳೆಸೋರಲ್ಲೋ ಫಾರೆಸ್ಟೇಷನ್ ಎಲ್ಲ ಫಾರೆಸ್ಟೇಷನ್ ಅದು ನೂಬ್ ಫುಲ್ಲು ಮರ ಏನೂ ಇಲ್ಲ, ಎಲ್ಲ ಬೆಳೆಸ್ತಾರೆ ವಾಪಸ್. ರಿಫಾರೆಸ್ಟೇಷನ್ ಕಾಡು ಬೆಳೆಸ್ತಿದ್ದಾರೆ. ಕಾಡು ಏನು ಪಾರ್ಥ ಇದನ್ನೇ ಕೇಳಿದ್ರೆ ಇದಾಗಿತ್ತು. ಯಾವುದೋ ವ್ಯೂ ಪಾಯಿಂಟ್ ಅಂತೆ, ನೋಡ್ಬಿಟ್ಟು ಅಲ್ಲೇ ತಾಚಿ ಮಾಡಿ ಒಂದೆರಡು ನಿಮಿಷ ಗಾಡಿ ಕೀ ಎತ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನೋ ನಾನು. ನನ್ನ ಮಗನೇ, ನಮ್ಮ ಇವರೆಲ್ಲ ಇರ್ತಾರೆ, ಆ ಥರ ಎಲ್ಲ ಮಾತಾಡಬಾರ್ದು. ರೆಸ್ಪೆಕ್ಟ್. ವ್ಯೂ ಪಾಯಿಂಟಿಂದ ಏನು ಕಾಣಿಸ್ತದೆ ನೋಡೋಣ. ಆಂಟಿ 100 ಮೀಟ್ರು ಅಂದರು, 1 ಕಿಲೋಮೀಟ್ರ್ ಬಂದ್ಬಿಟ್ವಾ? ಏಯ್ ಇಲ್ಲ, 100 ಮೀಟ್ರೇ ಬಂದಿದ್ದೀವಿ. 100 ಮೀಟ್ರ್ ಹಿಂಗಿರುತ್ತಾ? ಎಲಿವೇಶನ್ ಯಾರು ಸಾಕ್ಸ್ ಎಲ್ಲ ಎಸ್ಬಿಟ್ಟು ಹೋಗೋರೆ. ಓಹ್ ಓಹ್ ಕರುನಾಡ ಜನತೆಗೆ ಏನಕ್ಕಪ್ಪ ಎತ್ತಿನ ಭುಜ ಕ್ಲೋಸು ಅಂತ ಅಂದರೆ ಏನಕ್ಕೆ ಗೊತ್ತಾ? ಇದಕ್ಕೆ ಕ್ಲೋಸು. ಈ ಚೆನ್ನಾಗಿ ಬಂದರೆ ಬಿಡ್ತಾರ ಇಲ್ವಾ ಯಾರಿಗೆ ಗೊತ್ತು ಅಲ್ವಾ? ಅಲ್ಲಿ ಬಿಡಲ್ಲ ಅಂತ ನನಗೆ ಕಳ್ಸದಲ್ಲೇ ಗೊತ್ತಾಯಿತು. 80 ಕಿಲೋಮೀಟ್ರ್ ಹಿಂದೆನೇ ಗೊತ್ತಾಗೋಯ್ತು. ಅಯ್ಯೋ, ಟೈಮ್ ಲ್ಯಾಪ್ಸ್ ಮಾಡ್ಬೇಕಣ್ಣ ಶಿಷ್ಯ ಅಷ್ಟೇ. ಇಲ್ಲೇ ಸುಮಾರು ಒಂದು 80 ಏನಿಲ್ಲ, ಒಂದು 40 ಜನ ಅವರೇ. ಫುಲ್ ಚಿತಲ್ಪತಲ್ ಆಗೈತೆ. ಸೊ ಏನು ಮಾಡೋದು, ಟ್ರಕ್ಕು ಕ್ಲೋಸ್ ಆಗಿದೆ. ಜನ ಸಿಕ್ಕಾಪಟ್ಟವ್ರೆ ಮಾತ್ರ. ಇನ್ನು ನಾಳೆ ಏನಪ್ಪ ಅದು ಕ್ಲೋಸು ಅಂತ ಹೇಳಿದ್ರು ಒಳಗಡೆ ಹೋಗ್ತವ್ರೆ ಚೆಕ್ ಪೋಸ್ಟ್ಗನ. ಸೊ ನಮಗೂ ಏನು ಮಾಡೋಕ್ಕಂತ ಗೊತ್ತಾಗ್ತಾ ಇಲ್ಲ. ಇನ್ನೇನು ಮಾಡೋಣ, ಕ್ಲೋಸು ಅಂತ ಹೇಳಿದ್ಮೇಲೆ ಕ್ಲೋಸೇ. ನಾವು ಏನು ಮಾಡಿದ್ರು ಏನು ಬಿಟ್ರು ಅಷ್ಟೇ. ಸೊ ಅದಕ್ಕೇ ವಾಪಸ್ ಈಗ ಬೆಂಗಳೂರು ಕಡೆಗೆ ಹೋಗಬೇಕು. ಹೋಗೋಕ್ಕೂ ಮುಂಚೆ ಇಲ್ಲಿ ಬೆಟ್ಟ ಭೈರವೇಶ್ವರ ಟೆಂಪಲ್ ಇದೆ. ಆದರೆ ಅದು ಬೆಟ್ಟ ಭೈರವೇಶ್ವರ ಟೆಂಪಲ್ಗೆ ಹೋಗೊಂದು ವಿಸಿಟ್ ಹೊಡೆದ್ಬಿಟ್ಟು ಕಡೆಯಿಂದ ಹೋಗೋದು. ಸರಿನಾ? ಸ್ನಾನ ಮಾಡಿಲ್ಲ, ಈಗ ನೋಡೋಣ, ಅದೇ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅಲ್ಲಿ ಹೊಳೆ ಸಿಕ್ತು, ಹೊಳೆಲೇನಾದ್ರು ಸ್ನಾನ ಮಾಡ್ಕೊಳಕ್ಕಾದರೆ ಸ್ನಾನ ಮಾಡಿಕೊಂಡು ಹೊಳೆ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ see you guys, bye, love you. ಆವಾಗಲೇ ಎತ್ತಿನ ಭುಜದಲ್ಲಿ ಏನು ಅಂದರೆ ಕ್ಲಿಯರ್ ಕಟ್ ವೀಡಿಯೋ ಇರಲಿಲ್ಲ, ಅಥವಾ ಅಂದರೆ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ, ಯಾಕೆ ಮಂಜು ಇದು ಫಾಗ್ ತುಂಬ್ಕೊಂಡಿತ್ತು. ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ, ನೋಡಿ ತೋರಿಸ್ತೀನಿ ನೋಡಿ. ತುಂಬ ಕಾಣಿಸ್ತಾ
ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ದೇವ್ರು ಕಾಣ್ತಾ ಇದ್ದಾನೇನೋ? ಇಲ್ವಲ್ಲ ದೊಡ್ಡ ದೇವರೇ ಕಾಣಿಸ್ತಾ ಇಲ್ಲ. ಈಗ ಜಸ್ಟು ಇದಾಗಿತ್ತು, ಇವಾಗ ತುಂಬ್ಕೊಂಡ್ಬಿಟ್ಟಿದೆ ಅದೇ ಎತ್ತಿನ ಭುಜ. ಸೊ ಎತ್ತಿನ ಭುಜ ಆಗಲಿಲ್ಲ, ಅಲ್ಲೇ ಹೊಳೆಲಿ ಸ್ನಾನ ಮಾಡಿಕೊಂಡು ಈಗ ಈ ಬೆಟ್ಟ ಭೈರವೇಶ್ವರ ಟೆಂಪಲ್ಗೆ ಬಂದಿದ್ದೀನಿ. ಜನ ಆಲ್ಮೋಸ್ಟ್ ಇಲ್ಲಿ ಎತ್ತಿನ ಭುಜಕ್ಕೆ ಹೋಗ್ದಲೇ ಇಲ್ಲಿ ಬಂದಿರೋರೇ ಜಾಸ್ತಿ ಜನ ಇರ್ತಾರೆ. ಜನ ಸಾಗರ. ಎಲ್ಲ ಸೋಷಿಯಲ್ ಮೀಡಿಯಾ ಪವರ್ ನೋಡಿ ಹೆಂಗೈತೆ ಅಂತ. ಈ ಫಿಲಮ್ ಬರೋಕ್ಕಿಂತ ಮುಂಚೆ ಇಷ್ಟು ಜನ ಬರ್ತಿದ್ರು ಇಲ್ವೋ ಗೊತ್ತಿಲ್ಲ, ಇಲ್ಲ ದೇವ್ರು ನೋಡಕ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಫೋಟೋ ತೆಗೊಳಕ್ ಸೆಲ್ಫಿ ತೆಗೊಳಕ್ ಅದು ಮಾತ್ರ ಮಸ್ತಾಗಿ ಬಿಡ್ತಾರೆ ಜನ. ದೇವಸ್ಥಾನ ತೆಗ್ದಿಲ್ಲ ಆದ್ರೂ ಇಷ್ಟು ಜನ. ಸೊ ಈಗ ವಾಪಸ್ ರಿಟರ್ನ್ ಮನೆಗೆ. ಇವಾಗ ನನಗೆ ಸಕಲೇಶ್ಪುರ ಹತ್ರ, ಸಕಲೇಶ್ಪುರದಿಂದ ಪೀಸಾಗಿ ಹಾಸನಿಂದ ಮನೆಗೆ ಹೋಗಿ ಕಾಚಿ ಮಾಡಿದ್ರೆ ಸಾಕಾಗ್ಬಿಟ್ಟೈತಿ.